ತಿಳಿ ಎಂದ ಪ್ರಾಣ ರಕ್ಷಣೆಯನ್ನು ಮಾಡೋ ಕಾಂತ ಗುಣವಂತ. ಅವರು ತಮ್ಮ ಅರ್ಥ ಭೀಮಸೇನ ಈ ದ್ರೌಪದಿ ಶ್ರೀ ಲಕ್ಷ್ಮೀ ಕಗ್ಗೇಶ್ವರ ಪಾದದಾಣಿಯಾಗಿ ನಿಜವಾಗಿ ಹೇಳಿರುವಳು. ಈ ಮಾತನ್ನು ನಂಬಿ ಸ್ವಲ್ಪ ಶಾಂತನಾಗ. ಅಹೋ ಅನುಜ, ಶ್ರೀಕೃಷ್ಣನ ಕಡೆಯಿಂದ ಒಬ್ಬ ದೂತನು ಬಂದಿರುವನು. ಅದು ಏನು ಕಾರಣ ತಂದಿರುವನು ವಿಚಾರ ಮಾಡುತ್ತೇನೆ. ಅಹೋ ದೇವ, ಎಲ್ಲ ದೂತ ದ್ವಾರಕಾವತಿಯಿಂದ ಎಲ್ಲ ದೂತ ಕೃಷ್ಣನ ಕಡೆಯಿಂದ ತಂದಿರುವ ವರ್ತಮಾನವನ್ನು ಚೆನ್ನಾಗಿ ಓದಿ ಹೇಳುವಂತನಾಗು ದೂತನೇ, ಅತಿ ಫಲಾನ್ವಿತನೇ. ದೂತನಾದ ಕರ್ಣಿಕನೇ ದೇವ, ಈ ಪತ್ರವನ್ನು ನಮ್ಮ ಮುಂದೆ ಸಾಂಗವಾಗಿ ಓದಿ ತಿಳಿಸುವಂತನಾಗು ದೂತ ವಿವರಿಸಿದ ನಿನ್ನೆಸುವಂತಾಗ ದೇವ. ಮಹಾರಾಜ ರಾಜಶ್ರೀ ಹಸ್ತಿನಾವತಿಯಲ್ಲಿರುವ ಎನ್ನ ಬಂಧುಗಳಾದ ಧರ್ಮಜ, ಭೀಮ, ಅರ್ಜುನರಿಗೆ ಈ ಪತ್ರದ ಮೂಲಕ ತಿಳಿಸುವುದೇನೆಂದರೆ, ನಿಮ್ಮ ಸತಿಮಣಿಗಳಾದ ದ್ರೌಪದಿ ಮಧ್ಯರಾತ್ರಿಯಲ್ಲಿ ನಮ್ಮ ಆಸ್ಥಾನಕ್ಕೆ ಬಂದು ಎನ್ನ ಮಗನಾದ ಮನ್ಮಥನಿಗೆ ಕಮಲಾವತಿ ಅರಸನಾದ ಕಮಲವಾದ ಮಗಳು ರತಿದೇವಿಯನ್ನು ನೇಮಕ ಮಾಡಿಕೊಂಡು ಬಂದಿರುತ್ತಾರೆ. ಅವರ ಲಗ್ನದ ಏರ್ಪಾಡು ನಾಳೆ ನಡೆದಿರುತ್ತದೆ. ಆದ ಕಾರಣ ತಾವುಗಳು ಸಕಟುಂಬ ಸಮೇತರಾಗಿ ಬಂದು ವಧುವರರನ್ನು ಆಶೀರ್ವದಿಸಬೇಕೆಂದು ಕೇಳಿಕೊಳ್ಳುತ್ತೇವೆ. ಇಲ್ಲಿ ಶ್ರೀಕೃಷ್ಣ ಬಲರಾಮಾದಿಗಳು ದ್ವಾರಕಾವತಿ. ಅಹೋ ಅನಂತನಾದ ಪಾರ್ಥ, ಈ ಪತ್ರದ ವೃತ್ತಾಂತವನ್ನು ಸಿದ್ಧಬಿಟ್ಟು ಕೇಳಿದೆಯಾ? ಅಹೋ ತಮ್ಮ, ತಿಳಿಯದ ಪ್ರಾಣಕಾಂತೆಯನ್ನು ಮಾಡುತ್ತಿದ್ದ ಪ್ರಾಣಾರಣ ಪ್ರಾಣನಾಯಕಿಯಾದ ಪಾಂಚಾಲಿಯ ಧೈರ್ಯ ಶೌರ್ಯ ಸಾಹಸವನ್ನು ನೋಡಿದೆಯಾ? ಅಹೋ ಅನುಜ, ಈಗ ನಿನಗೆ ಕೋಪ ಶಾಂತವಾಯಿತೆ. ಈ ಕಾಂತೆಯು ಮಾಡಿದ ಕಾರ್ಯವನ್ನು ಅರಿಯಲು ಕೃಷ್ಣ, ಆದ್ದರಿಂದ ದ್ರೌಪದಿಯನ್ನು ಕೊಲ್ಲುವುದಕ್ಕೆ ಜಾಗ್ರತೆಯಿಂದ ದ್ವಾರಕಾವತಿಗೆ ನಾರಿಮಣಿ ಸಹಿತ ಹೋಗಿ ಮಾತಾಪಿತನ ಚರಣವನ್ನು ಕಾಣುವ ನಡೆಯನುದು ಅಣ್ಣನಾದ ಭೀಮಸೇನ ಆಹ್ವಾನದ ಸತಮಲ ಹೃದಯದ ಈ ದ್ರೌಪದಿಯನ್ನು ತಿಳಿಯದೆ ಆಡಿದ ನನ್ನದು ತಪ್ಪು. ಆಹ್ವಾನದ ನಾನು ಮಾಡಿದ ಅಪರಾಧವನ್ನು ಕ್ಷಮಿಸಬೇಕಣ್ಣ. ಶ್ರೀಕೃಷ್ಣ ದೇವರು ಬರೆದ ಕಾಗದದ ಪ್ರಕಾರ ಚತುರಂಗ ಬಲದೊಡನೆ ದ್ವಾರಕಾವತಿಗೆ ಹೋಗೋಣ. ವೀರಕೃಣಿ ಶಿವಣೆ ನಿನ್ನೆಷ್ಟರಂತಾಗಲಿ ಅನ್ನೋದು ಪ್ರಾಣೇಶ್ವರಿ. ಸಮಯಕ್ಕೆ ಸರಿಯಾಗಿ ಬಂದು ಎಲ್ಲ ಪ್ರಾಣವನ್ನು ಉಳಿಸಿದೆ. ನೀನು ನನ್ನ ಸತಿಯಲ್ಲವೇ? ನಾನು ಧನ್ಯಳಾದೇನು ಕಾಂತ. ಅಹೇ ಅಹೇ ಎನ್ನ ಮೋಹದ ರಮಣಿಯೇ, ರಮಣ, ನೀನು ಮಾಡಿದ ಕಾರ್ಯಕ್ಕೆ ಮೆಚ್ಚಿದೆ. ಹೌದೇ ಕಾಂತ. ನಿನ್ನನ್ನು ಎಷ್ಟು ವರ್ಣಿಸಿದರೂ ತೀರದು. ಆದ ಕಾರಣ ತಡೆ ಮಾಡದ ದ್ವಾರಕಾವತಿಗೆ ಹೋಗೋಣ ನಡೆ ರಮಣ. ಮೋಹನ ಆಗಿದೆ. ಹಾಗೆ ಆಗಲಿ ಕಾಂತ. ಕಾಂತ ಕೇಳಬೇಡ, ಕೇಳು. ಏನು ಚೆನ್ನಾಗಿರೋದಂತೆ ಸಂತದ ಅರಳುವ ಸಮಯ ಚೈತ್ರ
ಅದಕ್ಕೆ ಮಾತ್ರ ಈ ಭೀಮಸೇನ ಬೇಕಲ್ಲವೇ ಸುಂದರಿ? ಅದಕ್ಕಾಗಿ ಎಲ್ಲ ಮನಸ್ಸಿಗೆ ಸಂತೋಷವಾದ ಸುಂದರಿ ಎನ್ನೊಂದು ಧನವನ್ನಾಡು. ಈಗೇನು ಕಷ್ಟ ಬಂದಿರಬಹುದು ಈಗೇನು ಕಷ್ಟ ಬಂದಿರಬಹುದು? ನಿನ್ನೆಗೆ ಬಂದ ಕಷ್ಟವನ್ನು ಪರಿಹಾರ ಮಾಡಿರೋನಲ್ಲ ಸುಂದರ? ಆಯ್ತಲ್ಲ. ಅದಕ್ಕಾಗಿ ನನ್ನ ಮನಸ್ಸಿಗೆ ಸಂತೋಷವಲ್ಲ ಸುಂದರ? ನಿನ್ನ ಪತಿರತೆ ಮಾತ್ಮೇನು ತಿಳಿಯದೆ ನಿನ್ನನ್ನು ಪರಿಪರಿಂದ ಇದನ್ನು ನಿನ್ನ ಮನಸ್ಸಿಗೆ ಹಚ್ಚಿಕೊಂಡ ರಥವನ್ನು ಏರೋ ದ್ವಾರಕಾವತಿಗೆ ಹೋಗೋಣ. ರಾಣಿ ಪಡಿಬೇಡ ಹಾಗೆ ಆಗಲಿ ಕಾಂತ. ಮನ್ಮಥ 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 ಅಂತಃಕರಣದಿಂದ ಒಂದಕ್ಕೂ ಕೊರತೆ ಇಲ್ಲದೆ ಬಾಳುವ ಮೊರಾಳಲ್ಲಿ ಭಕ್ತ ಚಮತ್ಕಾರೆ. ಮುರವರ್ಧನ, ನಿಮ್ಮ ಆಶೀರ್ವಾದದಿಂದ ಸರ್ವರು ಸುಖದಿಂದ ಇರುವುದು ಜನಾರ್ದನ. ಮುರವರ್ಧನ
ಎಲ್ಲ ಸಾರಥಿ ದೇವ ಜಾಗೃತಿಯಿಂದ ಅರಮನೆಗೆ ಹೋಗಿ ಶರಣನಾದ ಮನ್ಮಥನನ್ನು ನಿನ್ನ ತಂದೆಯಾದ ಶ್ರೀ ಹರಿಯು ಕರೆಯುವನೆಂದೇಳಿ ಜಾಗೃತಿಯಿಂದ ಈ ಸಭೆಗೆ ಕರೆದುಕೊಂಡು ಬಾ ಸಾರಥಿ. ಜಾಗೃತಿ ನಿನ್ನ ಹೆಸರು ಜಾಗೃತ ದೇವ. ಬಾಹುಬಲದಿಂದ ಗೆದ್ದ ಸೌಂದರ್ಯ ಸೌಕುಮಾರಿಯ ಸೌಭಾಗ್ಯ ಸೌಮನುಷ್ಯ ವಿಲಾಸ ವೈಭವದಿಂದ ಈ ಪತ್ರಾಸನಕ್ಕೆ ಬಂದವೆಂದು ತೀರಲು ದಾರಂತ ಕೇಳಲು ನೀನು ಹತ್ತರ ಮೇಲೆ ನಿಂತುಕೊಂಡು ಗಟ್ಟಿಯಾಗಿ ಮಾತನಾಡಿಸುವ ನಿತ್ಯ ಸಾರಥಿ ಎನ್ನುತ್ತಾರೆ ದೇವ. ಹೇಳಿಕೊಂಡು ಬರಬೇಕು ನಿಮ್ಮ ನಾಮಾಂಕಿತವ. ಏನು ದೇವ? ಶ್ರೀಮಂತ ಸಮಸ್ತರ ಸುರನಿಕಲನಿ ಸ್ಥೂಲ ಕಾಂಚಾಣ ದಕ್ಷಿಣ ಪ್ರತ್ಯುಗ್ರ ರಕ್ತ ಪ್ರಭುರಾಜಮಾನ ಚರಣ ತೊಗರ ಕೊನೆಗಳಿಂದ ಸುರಂಗಿಣಿಯರ ಪಡೆದ ಮತ್ತು ಕೈದವರ ಕಂಸಮುರಾರಿಗಳ ದ್ವಾರಕಾ ನಗರವನ್ನು ಪಡೆದಾಡುವ ಬಲರಾಮ ಚಕ್ರವರ್ತಿಯ ಭುಜಬಲ ಅಂತ ಬರೆಯುವ ಜಗರಾಜ ಶೇಖರ ಶಿವಶೇಖರ ನೇಷ್ಟಾಂದ್ರಿಯಾದವೇಂದ್ರನಾದ ಶ್ರೀಕೃಷ್ಣನ ಮಹಿಮಾನವರ್ಣಕ್ಕೆ ಅಡನಡಿಯೋಳೆಂದು ನೆಗೆತ ಕುಳಿತ ಭೀಷ್ಮಕರಾಜನ ಕುಮಾರೇ ರುಕ್ಮಂದಾಂಗನ ತಂಗಿ ಕನಕಾತ್ ಕನಕಲ ತಾಗೆ ರುಕ್ಮಣಿ ಅಮ್ಮನವರ ಗಣಪಾದಿಶೀಲವರ ರಾಜಿಗೆ ತಾರಾಪತಿಯಂತೆ ಬಲದೊಳ ಬಲಭದ್ರನಂತೆ ಶ್ರೀಕೃಷ್ಣನಂತೆ ಭಯದೊಳ ಶಂಕರನಂತೆ ಬರೆಯುವ ಎಲ್ಲ ಸಾರುತ್ತೆ ಭೂಮತಿ ಎಂದೆಯ ಕಡಗಾಡಿನ ಕಟಾಕ್ಷ ಮಾತ್ರದೊಳೆ ಆವತ್ತು ಲೋಕಗಳು ಒಪ್ಪುವ ಯೋಗಿಗಳು ಅಟರಾಜ ಯೋಗಿಗಳು ತಮ್ಮ ತಮ್ಮ ಇಚ್ಛಾಶಕ್ತಿಗಳನ್ನು ಕಳೆದುಕೊಂಡು ಕಾಂಚನಾದಿ ಸಮಾನ ಧೈರ್ಯ ಎಂಬ ಕಲ್ಲು ಕರಗಿ ಬೂದಿಯ ಮುಕ್ಕುತ್ತ ದೇಶಾಂತರ ಸರಿಸಿದರು ನೋಡು. ಹೌದು ದೇವ. ಎಲ್ಲ ಸಾರಥಿ ಭೂಮತಿ ಚಂದ್ರನೇ ಎನ್ನ ಸೋದರ ಮಾವ ವಸಂತರಾಜನೇ ಎನ್ನ ಪಟ್ಟದ ಪ್ರಧಾನಿ ಅಸ್ತಿನಿ ಚಂದಿನಿ ಶಕ್ತಿನಿ ಈ ನಾಲ್ಕು ಜಾತಿ ಸ್ತ್ರೀಯರೇ ಎನ್ನ ಕಾಲ್ಬಲ ಸ್ತ್ರೀಯರ ಕಟ್ಟೆಗಾಂಡಿನ ಕಟಾಕ್ಷವೇ ಎನ್ನ ಕೈಯೊಳಗಿನ ಲಘು ಕವಿ ಮಾತಿನ ಗಿರಿಯೇ ನಾನೇರೋ ಸ್ವರ್ಗ ಮಾವಿನ ಮರಗಳ ಎಲೆಗೆ ಪಟ್ಟದ ಹಾನೆಗಳು ಚಂದ್ರನೇ ಸ್ವತ ಚಕ್ರ ರಸದಾಳಿಯ ಕರತ್ತೋ ಧರಿಸಿದ ಧನುಷ ಶೃಂಗಾವಳಿಯ ಪಂಕ್ತಿಯ ತನ್ನಲಾಚ ಪ್ರಾಯದ ಸ್ತ್ರೀಯರ ಕುಂಭಕೃತ ದ್ವೈಂಗ ಎನ್ನ ರಥದ ಚಕ್ರ ತಾಂಗಿಯರ ವಯ್ಯಾರ ರಥದಲ್ಲಿ ಚಲ್ಲಿಗೆ ಮಣಿಪೀಠ ಬಂದೆದು ಕಮಲಾಸಿಯರ ಮನಸ್ಸೆಂಬ ಮಹಾ ಮಂಟಪದ ಶ್ರೇಷ್ಠರ ಮೋಹನಾಕೃತಿಯಿಂದ ಇರುವ ನಾನೇ ಅತಿಥೇಂದ್ರಿ ಅಂತ ಬರೆದು ಕಟ್ಟಿ ಬಂದವನಿಗೆ ನಾನೇ ಅರಸೋಣ ಎಲ್ಲ ಸಾರತೆ ಭೂಮತಿ ಪರಪ್ರಿಯ ಪರಸ್ತ್ರೀಯರನ್ನು ಕಣ್ಣೆತ್ತಿ ನೋಡುವುದಿಲ್ಲವೆಂದರೆ ತಮ್ಮ ಮಾಡಿ ಬಂದವರ ನಡುನರ್ತಿಯಲ್ಲಿ ತುಂಬಿದ್ದ ಅತ್ಯಂತವಾದ ವೀರರಸಂ ಅದರ ಚಕ್ರ ಕಳಿಸುವುದು
ಶಿರೋಮಣಿಗಳ ಗಂಡ ಜಗತ್ಪತಿ ಸ್ಥಾನದಂಡ ಪುಂಡರಿಕಾಕ್ಷ ಕುಮಾರ ವೀರಾತಿ ವೀರ ಭೀಷ್ಮನಾಗನ ಸಮೀರ ಮಾರನಪ್ಪ ನಾಮಾಂಕಿತ ಉಂಟಾದ ಮನ್ಮತ ಮಹಾರಾಯ ನೋಡುವರಿಗೆ ಬಲುತ್ತಾಯ ಈ ಸಮಾಜದ ಮೆಚ್ಚಿಕೊಟ್ಟಿರುವರು ಮುತ್ತಿನ ತುರಾಯ ಒಡಿಸೊಡಿಸಲೇ ಕೊಂಪರಿತಾಯ ಮನ್ಮಥ ಮಹಾರಾಜರನಿಗಾದರೆ ಈ ಸಭಾಮಂದಿರಕ್ಕೆ ಬಂದ ಕಾರಣವೇನು ದೇವಾ ದಿವ್ಯ ಪ್ರಭಾವ ಬಳಿದೇನೆ ಈ ಸಾರಥಿ ಈ ಸುಂದರವಾದ ಸಭಾಮಂದಿರಕ್ಕೆ ಬಂದ ಕಾರಣವೇನೆಂದರೆ ಏನು ದೇವ ಇಂದಿನ ದಿನ ಸುಂದರಂಗನಾದ ಶ್ರೀಕೃಷ್ಣರಾಯನು ಕರೆಸಿದ ಕಾರಣ ವರುಣವಾಯಿತು ಕಂಡ ಸಾರಥಿ ನಮ್ಮ ಸರಕರ ನಿಮ್ಮ ಹೆಸರಿಂದಾಗಲೇ ಮಮತಿ ಪೀಠವನ್ನು ಕಳಿಸಿದ ಜಾಗ್ರತೆ ನಮೋ ನಮ್ಮ ಜನಕ ಜಗದ್ಖ್ಯಾತಿ ಕಾಂಡ ಐಶ್ವರ್ಯ ಮತ್ತು ಕುಮಾರ ನಿನಗೆ ಮಂಗಳವಾಗಲಿ ಮೇಲೆ ಕೇಳು ಕುಮಾರ ಅಪ್ಪಯ್ಯ ಹೇಳುವೇನು ಕೇಳು ಅಹೋ ಮುರಹರಿ ಭಕ್ತಜರುತ್ತಾರೆ ಇಂದಿನ ದಿನ ಇನ್ನನ್ನು ಕರೆಸಿದ ಕಾರಣವೇನು ಕಾರಣ ಇರುವುದು ಬಾಲಕ ಏನು ಅಪ್ಪಯ್ಯ ಅಂತ ಕಾರಣ ಇರುವುದು ಬಾಲಕ ಅಹೋ ಜನಕನಾದ ಭಕ್ತಜರುತ್ತಾರೆ ಇಂದಿನ ದಿನ ಮಂದಿರದೊಳ ಚಂದದಿಂದ ಇಂದು ಮುದಿನಿಯರ ಕುಟುಂಬದ ಮಗನೆಗಳನ್ನು ಆಡುವ ವೇಳೆಯಲ್ಲಿ ನಿಮ್ಮ ಕಡೆಯಿಂದ ಚಾರಣ ಬಂದು ಕರವು ಮುಗಿದು ಧ್ವನಿ ಮಾಡಿ ಅಪ್ಪಣೆ ಆಗಿರುವುದು ತಪ್ಪದೆ ಬರಬೇಕೆಂದು ಹೇಳಿದ ಅಕ್ಷರವೇ ಲಕ್ಷ್ಯವಿಟ್ಟು ಬಂದೆ ಅಹೋ ಜನಕ ಬಾಲಕ ಕರೆಸಿದ ಫಲಿತಾವುದು ಯಾವತ್ತಾದರೂ ಒಪ್ಪಿಕೊಳ್ಳುವ ತಪ್ಪನ್ನು ಮಪ್ಪಿನಿಂದ ತಪ್ಪಿಕೊಂಡಿರುವರೆ ಹೇಗೆ ಅಹೋ ತಂದೆ ಬಾಲಕ ಇದು ಅಲ್ಲದೆ ಛತ್ತೀಸ್ಗಢ ಹತ್ತಲಿಂದ ಪುತ್ರ ಪೌತ್ರನೇನಾದರೂ ಪ್ರತಿಬಿಂಬಿಸಿದರೆ ಹೇಗೆ ಅಹೋ ಜನಕ ಬಾಲಕ ಬೇಚ್ಚರೇನಾದ ಪ್ರತ್ಯುತ್ತನೇನಾದರೂ ನಿಮ್ಮನ್ನು ವಿಸರ್ಜಿಸಿದರೆ ಹೇಗೆ ಅಹೋ ಅಪ್ಪಯ್ಯ ಕಂದ ನಿಮ್ಮ ಅಪ್ಪಣೆ ಆಯಿತೆಂದರೆ ದರ್ಪದಿಂದ ಅವರ ಕಡಮನ್ಬಿಡದ ಪಂಪಳಿಸಿ ತಪ್ಪನೆ ಈ ಭೂಮಿಗೆ ಅಪ್ಪಳಿಸಿ ಹೊಡೆಯಲಿದ್ದರೆ ಬಾಪರ ಮಾರನೆಂಬ ನಾಮಾಂಕಿತ ವೇದಕ್ಕೆ ಜನಕ ನೀ ಕಳಿಸಿದ ಚರಣ ಬಂದೆ ಕರವ ಮುಗಿದು ನಿಂದೆ ಪೇಳನ್ನ ಮುಂದೆ ಬಾಲಕ ಹೇಳುವೇನು ಕೇಳು ಅಪ್ಪಯ್ಯ ಅದೇನು ಚೆನ್ನಾಗಿ ಹೇಳು ಬಾಬಾರನಿ ಮನ್ಮಥನೇ ಎಂದಯ ಪ್ರೀತಿಯ ಕುಮಾರನೇ ಬಾಲಕ ಹೇಳುವೇನು ಕೇಳು ಅಪ್ಪಯ್ಯ ಅದೇನು ಚೆನ್ನಾಗಿ ಹೇಳು ಬಾಬಾರನಿ ಮನ್ಮ
ಓ ಅಪ್ಪಯ್ಯ, ಈ ದಿನ ನಿನ್ನನ್ನು ಕರೆಸಿದ ಕಾರಣವೇನೆಂದರೆ ಅದೇನು ಅಪ್ಪಯ್ಯ? ಒಂದು ಬಾಂಧವರ ಸಂಧಾನಿಗೂಡಿ ಕಮಲಾವತಿಯ ನಿನ್ನ ಲಗ್ನದ ಉದ್ದೇಶಕ್ಕೆ ತೆರಳುವುದಕ್ಕೆ ಕರೆಸಿರುವೆ. ಹೌದೇನು ಅಪ್ಪಯ್ಯ? ಬಾಲಕ, ಆದ ಕಾರಣ ಚತುರಂಗ ಬಲದೊಡನೆ ತೆರಳುವಂತೆ ನಾನು ಸುತನೇ ಅತಿ ಬಲಿಡುತ್ತೇನೆ. ಅದು ಮುರವರ್ಧನ, ಯಾದವ ಮುರವರ್ಧನ. ಕುಮಾರ, ನಿನ್ನೆ ಇಷ್ಟದಂತೆ ಈ ಸೃಷ್ಟಿಯೊಳ ನಮ್ಮ ವೈಭವಕ್ಕೆ ಯಾರು ಸರಿಯಿಲ್ಲ ಎಂದು ಜಯತ್ತರಿಯ ಮಾಡಲೇ ಸಾರದೆ. ವಾಸಂತ ಮೊದಲಾದ ಆತ್ಮರಿಂದ ಅಸ್ತಿನಿ, ಮೊದಲಾದ ಸ್ತ್ರೀಯರ ಕಾಲಬಲದಿಂದ ಹಿಡೇಪುರವನ್ನು ಬಂಧಿಸಿದ ಬಂಧೂರವಾದ ಚಂದ್ರವನ್ನೇರಿ ಚಂದ್ರದಿಂದ ಪೋಗಡಿ ಶ್ರೀಪತಿ ಶ್ರೀ ಜಾಗೃತಿ. ಈ ಪಟವಿಯಳು ತನ್ನ ಸಂಭ್ರಮದಿಂದ ಮೆರೆಯುತ್ತಿರುವ ಕಮಲಾವತಿಯ ಲಗ್ನ ಮಾಡಿಕೊಳ್ಳುವುದಕ್ಕೆ ಜಾಗೃತಿಯಿಂದ ಹೋಗುವನು. ಚಂದ್ರನ ಕರೆಸು ವಸಂತ ರಾಜನಂಬರ ಹೇಳು ಬೃಂಗಾವಳಿ ಅಕ್ಷರದಿಂದ ನಿರ್ಮಿಸಿದ ಕಬ್ಬಿನ ಬಿಲ್ಲದ ಎನ್ನ ರಥದ ಮೇಲೆ ಇಡು. ಮಕರದ್ದು ಧಾರತಕ್ಕೆ ಗಿಳೆತುರಗವನ್ನು ಬಂದಿದ್ದು. ಏ ಪಟವಿಯಳು ನಮ್ಮ ವೈಭವಕ್ಕೆ ಯಾರು ಸರಿಯಿಲ್ಲ ಒಂದು ಜಯಸ್ತುನಿಯ ಮಾಡ್ತಾ ಕಮಲಾವತಿ ನಗರಕ್ಕೆ ಸೂಟಿಯಿಂದ ರಥವನ್ನು ಬಿಡುವಂತರಾಗಲೇ ಸಾರಥಿ ಸಾಕುತ್ತೆ. ಅಹೋ ಪುತ್ರ, ಅಹೋ ಅಪ್ಪಯ್ಯ, ಅಹೋ ಪುತ್ರ, ಬೇಗನೆ ಕಮಲಾವತಿಯ ತೆರಳನ್ನು ನಡಿಪುತ್ರ ಕೋಮಲಗಾತ್ರ. ಅಪ್ಪಯ್ಯ ನಿನ್ನ ಇಷ್ಟದಂತೆ ಆಗಲಿ ಅಪ್ಪಯ್ಯ. ಬಾಣ ಸಂಕೇತ ಇದ್ದೇನಪ್ಪೋ ಚಿಮ್ಮನವನಲ್ಲ ಬಂದ
18 ಲಕ್ಷಗಳನ್ನು ಕಳೆದುಕೊಂಡು 8 ವಾಟಿಗಳಿಗೆ ಒಂದು ಬಂದ ಸಾರಥಿ ನಾನಂದವೇನೋ ದೇವ ಹೇಳಿಕೊಂಡು ಬರಬೇಕು ನಿಮ್ಮ ನಾಮಾಂಕಿತವ. ಎಲ್ಲ ಈ ಸಾರಥಿ ನಾವು ಧಾರಂದರೆ ಯಾರು ದೇವ? ಎಂತ ಕಟುಬಂತರ ಕಾವಾಡಿನಂತ ಅಡ್ಡಗಿಡಲ ಕೊಟ್ಟು ಭೂಮಿಯ ಘಟಕಡನ ನಡುಗೆ ಬೃಹತ್ ಧನೀಂದ್ರ ಗಣಿಮಣಿ ತಡೆಯಲಾರದೆ ಎಲ್ಲ ತಿಳಿದುಬಿಟ್ಟವು. ಸಾರಥಿ ಮೂರ್ಮರಣ ಕರ್ಪೂರ ಇಬ್ಬಾಗವಾಯಿತು. ಅಷ್ಟದಿಕ್ಕಂಜಗಳ ಹೆಗ್ಗಳದ ಮುದ್ದಾಗಿ ಬರುವಂತ ಬೇರೆ ಈ ಪೊಡವಿ ತಲಕ್ಕೆ ಉದರಿದವು. ಎಲ್ಲ ಸಾರಥಿ ಎನ್ನ ಕೂಡದಳ ವಿಸ್ಫೋರದ ಸಂಘಟಕ್ಕೆ ಸಪ್ತ ಮಹಾತ್ಮಗಳ ಕುದಿದುಕ್ಕೋ ಜಲದ ತಳಗೊಂಡು ಮಾರ್ಥಂಡ ಮಂಡಲಕ್ಕೆ ಹರಿದು ಎಲ್ಲ ಸಾರಥಿ ಸಾರಥಿ ಎನ್ನಯ ಕೋರ ದಾಟಿಯ ಒಡೆತದ ಹಬ್ಬ ತಜ್ಜ ಅಷ್ಟ ಪರ್ವತಗಳ ನಡುವಂತೆ ಹಿರಣ ಬೆಚ್ಚೆ ಸಾರಥಿ ಇದು ಅಲ್ಲದೆ ಅಂಗ ವಂಗ ಕೈಂಗ ಕೈರ ಕಣ ಬಾಂಗಲ ಮೊದಲಾದ ಮಲಯಾಳ 66 ದೇಶಗಳ ರಾಜರು ಸರಿಯಾದ ಕಾಲಕ್ಕೆ ಕಪ್ಪವನ್ನು ಬಂದೊಪ್ಪಿಸಿದೆ. ಎಲ್ಲ ಸಾರಥಿ ಅವನ ಗರ್ಭ ಈ ಭಾಗ ಮಾಡಿ ಮಾಂಸವನ್ನು ಕಡೆಗೆ ತೆಗೆದು ಕರ್ಪೂರ ನಿವಾಸಕ್ಕೆ ಹಬ್ಬದ ಊಟವನ್ನು ನೀಡಿಸುವ ಸಮರ್ಥ. ಮದ್ರ ದೇಶನಾಥ ತ್ರಿಭುವನ ಪ್ರಖ್ಯಾತ
ಗುಡ್ಡೇಸ್ವಾಮಿಯವರು ವೇದಿಕೆ ಮೇಲೆ ಬರಬೇಕಾಗಿನಂತೆ. ನಾರಾಯಣ ನಾರಾಯಣ ಗೋವಿಂದ ಗರುಡಧ್ವಜ ಎಲ್ಲ ಸಾರಥಿ ಸ್ವಾಮಿ ಕೌಂದೇಕ ಮಹಾರಾಜನ ದಾವಲಗಳನ್ನು ತೋರಿಸುವಂತನಾಗು ಸೂತ ಪ್ರಖ್ಯಾತ ನಿಮ್ಗೆ ಇಷ್ಟದಂತೆ ಆಗಲಿಲ್ಲ ಬರ್ದು ಸ್ವಾಮಿಯವರು ಓಬಳಾಪುರ ಗ್ರಾಮದ ಗುಡ್ಡೇಸ್ವಾಮಿಯವರು. ನಮೋ ನಮೋ ನಾರದ ಮಹರ್ಷಿಗಳೇ ಬನ್ನಿರಿ, ಈ ಪೀಠವನ್ನು ಅಲಂಕರಿಸಿರಿ ಸ್ವಾಮಿ. ಸಜ್ಜನ ಪ್ರೇಮಿ ಐಶ್ವರ್ಯ ಮತ್ತು ದಾನವೇಂದ್ರ ನಿನಗೆ ಮಂಗಳವಾಗಲಿ, ಮೇಲೆ ಕೇಳು. ಅಹೋ ಪರಮ ಪೂಜ್ಯ ಮಾನಸ ಪುತ್ರರಾದ ಸ್ವಾಮಿ ಹರದರೆ ಕೌಂಡಿಕ ಮಹಾರಾಜನೇ, ತಾವು 14 ಲೋಕಗಳನ್ನು ಸಂಚಾರ ಮಾಡಿಕೊಂಡು ಬಂದಿರುವಿರಿ. ಯಾವ ಯಾವ ಲೋಕದಲ್ಲಿ ದಾನವ ಸಮರ್ಥವನ್ನು ಜರುಗಿದರೆ ಅದನ್ನು ಎಲ್ಲ ಮುಂದೆ ಚೆನ್ನಾಗಿ ತಿಳಿಸಿ ಮುಡಿಬ. ಅಹೋ ದಾನವೇಂದ್ರ ಆದರೆ ಹೇಳಿ ಕೇಳು, ಅದೇನು ಚೆನ್ನಾಗಿ ನಾರದರೆ ನಾನು ಹೇಳುವುದನ್ನು ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು ನಾರದರೆ. ಕೈಲಾಸ ವೈಕುಂಠ ಸತ್ಯಲೋಕಾದಿ ದರ್ಶನವನ್ನು ತೆಗೆದುಕೊಂಡು ಅಷ್ಟದಿಕ್ಪಾಲಕರ ಪಟ್ಟಣಗಳನ್ನು ಸಂಚರಿಸಿ ಅವರ ಕ್ಷೇಮಗಳನ್ನು ಕೇಳಿ ಸಂತೋಷಪಟ್ಟು ಅಲ್ಲಿಂದ ಮೆಲ್ಲನೆ ಈ ಭೂಮಂಡಲಕ್ಕಿಳಿದು ಓ ರಾಜೇಂದ್ರ ದಾನವೇಂದ್ರ ಅಂಗ ವಂಗ ಕೈಲ ಮರದ ಮಾನವ ಮೊದಲಾದ ದೇಶಗಳನ್ನು ತಿರುಗಿ ನಿನ್ನಲ್ಲಿಗೆ ಬಂದೆನು. ಹೌದೇ ನಾರದರೆ? ಓ ರಾಜ ನಾರದರೆ, ನಿನ್ನಂಥ ಪರಾಕ್ರಮಿಯು, ನಿನ್ನಂಥ ದಯಾಪರನು, ನಿನ್ನಂಥ ಸೌಭಾಗ್ಯವಂತನು
ಈ 56 ದೇಶಗಳಲ್ಲಿ ಇಲ್ಲವೇ ಇಲ್ಲ. ಓ ಕೌಂಡ್ಲಿಕ ಮಹಾರಾಜನೇ, ನಾರದ ಮಹರ್ಷಿಗಳೇ, ನಿನ್ನ ಕೀರ್ತಿ ಎಂಬ ಚಂದ್ರನು ತ್ರಿಲೋಕವನ್ನು ತುಂಬಿ ಬೆಳಗುತ್ತಾನೆ. ಆದರೆ ಏನು ನಾರದರೆ? ಏನು ಮಾಡಲಿ? ಅದೇನು ನಾರದರೆ? ಸಮೀಪದಲ್ಲಿ ನಿನಗೊಂದು ಕುಂದು ಬರುವುದು. ಎಂಥ ಮಾತನ್ನಾಡಿದ್ರು ನಾರದರೆ? ಆದ ಕಾರಣ ಎನ್ನ ಮನಸ್ಸು ನೊಂದಿತು. ಇದು ನಿನಗೆ ತುರ್ತು ತಿಳಿಸಬೇಕೆಂದು ಬಂದನಿ. ಅದು ಹಾಗಿರಲಿ. ಅದೇನು ನಾರದರೆ? ದಾನವೇಂದ್ರ, ಮುನೀಂದ್ರ, ಕಮಲಾವತಿ ನಗರದಲ್ಲಿ ನಡೆದ ಸೌಂದರ್ಯವನ್ನು ಎಷ್ಟೆಂದು ವರ್ಣಿಸಲಿ? ಅದೆಷ್ಟಿರುವುದು ನಾರದರೆ? ಆ ಪುರದ ವೈಭವಕ್ಕೆ ನಿನ್ನ ರಾಜ್ಯದ ವೈಭವ ಸರಿ ಹೋಗದು. ಎಂಥ ಮಾತನ್ನಾಡಿದ್ರು? ಈ ವರ್ತಮಾನ ಕೇಳಿದೆಯೋ ಇಲ್ಲವ ರಾಜ? ರಾಕ್ಷಸ ಕುಲ ತೇಜ ಆಗುವ ಮುನಿಕುಲ ಪಾವನರಾದ ಸ್ವಾಮಿ ನಾರದರೆ, ಕೌಂಡ್ಲಿಕ ಮಹಾರಾಜನೇ, ಒಮ್ಮಿಂದೊಮ್ಮೆ ಎಂತ ಆಶ್ಚರ್ಯದ ಮಾತನ್ನಾಡಿದ್ರಿ? ಇದ್ದ ಮಾತನ್ನು ಹೇಳಿದನು ರಾಜೇಂದ್ರ. ನಾರದರೆ, ಓ ರಾಜ, ಕಮಲಾವತಿಪುರದ ವೈಭೋಗಕ್ಕೆ ಎನ್ನ ಪಟ್ಟಣವು ಸರಿಯಿಲ್ಲವೆಂದು ಹಾಡಿದೆಯಲ್ಲ, ಈ ಎನ್ನ ಪಟ್ಟಣದ ಶೃಂಗಾರ ಕೇವಲ ಕಡಿಮೆಯಾಗಿರಬಹುದೇ ನಾರದರೆ? ನಿನ್ನ ಪಟ್ಟಣವು ಸುಂದರವು ಕಡಿಮೆ ಆಗಿರುವುದು ರಾಜೇಂದ್ರ. ನಾರದರೆ, ಓ ದಾನವೇಂದ್ರ, ನಾನೇನು ಸಾಮಾನ್ಯ ಮಹಾರಾಜನಲ್ಲ, ಸಾಮಾನ್ಯದವನಲ್ಲ. ಕಮಲಾವತಿ ಪಟ್ಟಣವನ್ನು ಕಿತ್ತು ಎಲ್ಲ ಹಕ್ಕುಗಳ ಸರ್ವತ್ರಾಣ ಎನಗೆ ಗಿರಲಿಕ್ಕಾಗಿ ಎಂಥ ಮಾತನ್ನಾಡಿದರೆ ಸ್ವಾಮಿ ನಾರದರೆ? ಇದ್ದ ಮಾತನ್ನು ಹೇಳಿದನು ದಾನವೇಂದ್ರ. ನಾರದರೆ, ಓ ರಾಜ, ಇದು ಹಾಗಿರಲಿ, ಸಮೀಪದಲ್ಲಿ ಎನಗೊಂದು ಕುಂದು ಬರುವುದು ಎಂದು ಹೇಳಿದೆಯಲ್ಲ, ಇದು ಮಾತ್ರ ಎನ್ನಗೆ ತಿಳಿಸು. ಎನ್ನ ಮನದ ಸಂಶಯವನ್ನು ಬಿಡಿಸುವುದಿಲ್ಲ. ಆಯಿತೋ ಎನ್ನ ಮನದ ತಾಪ? ಓ ದಾನವೇಂದ್ರ, ನಾರದರೆ, ಮತ್ತೆ ಹೇಳೋದು ಕೇಳು. ಅದೇನು ಚೆನ್ನಾಗಿ ಹೇಳಲಾದರೆ? ಕಮಲೇಶನು ಮದುವೆಯನ್ನು ಮಾಡುತ್ತಿರುವನು ರಾಜೇಂದ್ರ. ರತಿ ದೇವಿಯ ಮದುವೆಯ ವೈಭವದಲ್ಲಿ ಮಾಡುತ್ತದೆ ನನ್ನ ಪಟ್ಟಣಕ್ಕಿಂತ
ಹೊತ್ತು ಕೇಳು. ಅದೇನು ಚೆನ್ನಾಗಿ ಹೇಳು ನಾರದರೆ. ಅದು ಏನೆಂದರೆ, ಅದೇನು ಸ್ವಾಮಿಗಳೇ? ಎಸರಿಟ್ಟ ಕನ್ಯೆಯನ್ನು ನಿನಗೆ ಕೊಡುತ್ತೇನೆಂದು ಮಾತು ಕೊಟ್ಟು, ಮಾತು ಕೊಟ್ಟು ಶ್ರೀಕೃಷ್ಣ ಮಗನಾದ ಮನ್ಮಥನಿಗೆ ನಿನ್ನ ಮಾವನಾದ ಕಮಲೇಶನು ಮಾತು ಕೊಟ್ಟು ತನ್ನ ಭಂಡಾರದಲ್ಲಿದ್ದ ದ್ರವ್ಯವನ್ನೆಲ್ಲ ಖರ್ಚು ಮಾಡಿ ಪಟ್ಟಣವನ್ನು ಶೃಂಗರಿಸಿ ಲಗ್ನ ಮಾಡಲಿಕ್ಕೆ ಯತ್ನಿಸಿರುತ್ತಾರೆ. ಹೌದೇನು ನಾರದರೆ? ಓ ರಾಜೇಂದ್ರ, ಮುನೀಂದ್ರ, ನೋಡಿ ನೋಡಿ ದನಗಳ ಕಾಯುವ ಗೊಲ್ಲನ ಕೂಡ ಬೀಗತನ ಮಾಡಬಹುದೇ? ಮಾಡಬಾರದಿತ್ತು ನಾರದರೆ. ನಾನು ಸುಳ್ಳು ಹೇಳುವುದಿಲ್ಲ. ಹೌದೇನಾದರೆ? ಈಗ ಶ್ರೀಕೃಷ್ಣನು ಸರ್ವ ಬಾಂಧವರಿಂದ ಕೂಡಿ ಮನ್ಮಥನನ್ನು ಕರೆದುಕೊಂಡು ಸಂಭ್ರಮದಿಂದ ಪ್ರಯಾಣ ಮಾಡಿ ಹೊರಟಿದ್ದಾನೆ. ಓ ರಾಜ, ನಾರದರೆ ನಾನು ಕಣ್ಣಾರ ಕಂಡು ನೋಡಿಯೇ ಬಂದೆನೋ. ಹೌದೇನಾದರೆ? ಆ ಸಂಭ್ರಮ ಎಷ್ಟೆಂದು ಹೇಳಲಿ? ಅದು ಎಷ್ಟಿರುವುದು ನಾರದರೆ? ನೀನು ಈಗಲೇ ಕಮಲಾವತಿಗೆ ಹೋದರೆ ಆ ರತಿಯು ನಿನಗೆ ದೊರೆಯುತ್ತಾಳೆ. ಇಲ್ಲವಾಯಿತ ಎಷ್ಟರ ಮಟ್ಟಿಗೆ ದೊರೆಯುವುದಿಲ್ಲ. ನಾರದರೆ, ಕಮಲಾವತಿ ರೂಪವತಿ ಕಮಲ ರಾಜನ ಮಗಳ ರಥಿಯು ಅಷ್ಟೊಂದು ಸುಂದರವಾಗಿರುವ ನಾರದರೆ? ಸುಂದರವಾಗಿರುವಳು ರಾಜೇಂದ್ರ. ನಾರದರೆ, ಆ ಬಾಲೆಯ ಸೌಂದರ್ಯ ಎಷ್ಟು ಚಂದ ವರ್ಣಿಸಲಿ. ಎಷ್ಟು ನಾರದರೆ? ಸೊಳ್ಳೆ ಹಣ್ಣಿನಂಥ ತುದಿಯು, ಬಾಳೆ ದಿಂಡಿನಂಥ ಕೊಡೆಯು, ನಿಂಬೆ ಹಣ್ಣಿನಂಥ ತ್ವಚವು, ಚಂದ್ರನಂತೆ ಥಳ 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 ಹೊಳೆಯುವ ಅವಳ ಮುಖವು. ಓ ರಾಜ, ನಾರದರೆ, ಆ ರಥಿಯನ್ನು ಬಿಡುವುದಕ್ಕೆ ನೀನು ಕೈಯಲ್ಲಿ ಬಳಸುತ್ತಿರುವೆಯಾ ಹೇಗೆ? ನಾರದರೆ, ಎಂಥ ಮಾತು ನಾರದರೆ? ಹೇಳಿ ಮಾತನಾಡಿದರೆ ನಾರದರೆ? ಅಯ್ಯೋ, ನಿನ್ನನ್ನು ಕಮಲರಾಜನು ಕಾಸಿಗಿಂತ ಕಡಿಮೆ ಮಾಡಿದಂತೆ ತೋರುತ್ತದೆ. ಪಾಪ, ನಿನ್ನನ್ನು ಲಗ್ನಕ್ಕೆ ಬರಬೇಕೆಂದು ಒಂದು ತುಂಡು ಪತ್ರ ಸಹ ಬರೆಯಲಿಲ್ಲವೇ? ಅವನು ಪತ್ರ ಬರಗಿದ್ದರೆ ಸ್ವತಃ ನಾನೇ ಹೋಗುವುದು ನಾರದರೆ. ಎಷ್ಟು ತಾತ್ಸಾರವಾದಿಯ ನಿನ್ನ ಬೀಗರ ಎತ್ತರಗಿದ ದಾನಗಂಗ ಸತ್ಗುಣ ಸಾಂದ್ರ. ಸ್ವಾಮಿ ನಾರದರೆ, ಓ ದಾನವೇಂದ್ರ, ಬಂದ ಕಮಲನ ಎಲ್ಲ ಮೋಸ ಕೈಗನೆ ಪುಂಡರಿ ಕಾಕ್ಷನ ಮಗಳಿಗೆ ಮಗಳನ್ನು ಕೊಟ್ಟರೆ ಅಯ್ಯೋ ಎನ್ನನ್ನು ಮರೆತು ಬಿಟ್ಟರೆ. ಮೋಸ ಮಾಡಿದವನು ರಾಜೇಂದ್ರ. ನಾರದರೆ, ಓ ದಾನವೇಂದ್ರ,
ಶೌರ್ಯಕ್ಕೆ ಹರಿಹರ ಬ್ರಹ್ಮಾದಿಗಳು ಅಡ್ಡಿಯಿಲ್ಲ. ಯಾರು ಹಟ್ಟಿಲ್ಲ ನೋಡಬರೇ ಅಂತ ಯಜ್ಞೋಚಿತ ಕಮಲನ ಮಾಡಿ ಮನ್ಮಗರಾಗಿರ್ಬೇಕು. ತೀವ್ರದಿಂದ ಶ್ರೀ ಅಮರೇಶನ ಧ್ಯಾನಿಸುತ್ತಾ ಹೋಗಿ ಆ ಕೊಟ್ಟಿದ ಕಮಲನನ್ನು ಸಮ್ಮರಿಸಿ ರತಿಯಂ ತಂದರೆ ನಿನ್ನ ಪುಣ್ಯಕ್ಕೆ ಸ್ವರ್ಗ ಮತ್ಸ್ಯ ಪಾತಾಳಗಳಲ್ಲಿ ಇಡಿಲ್ಲ. ನೀನು ಬೇಗನೆ ಹೋಗುವುದರೆ ನಿನಗೆ ಚೆನ್ನಾಗಿ ಲಗ್ನವಾಗುತ್ತದೆ. ಆ ದೇವಿಯ ವಶಕ್ಕೆ ನಿನ್ನ ಬಾಜಿಂಗ ಸಿಕ್ಕಿರುವುದು. ಓ ರಾಜ, ನಾರದರೆ ತೆರಳಿದ ಕಾರ್ಯವನ್ನು ಆ ದೇವಿಯು ಕೈಗೂಡಿಸಿಕೊಡುವಳು. ನಾವಿನ್ನು ಹೋಗಿ ಬರಬೇಕು. ನಮಗೆ ಅಪ್ಪಣೆಯನ್ನು ಕೊಡು ರಾಜೇಂದ್ರ. ಸಾಮ್ರ ಸಂತೋಷದಿಂದ ಹೋಗಿ ಬಂದಿರಿ ಸ್ವಾಮಿ. ಸತ್ಯನ ಪ್ರೇಮಿ ಮನ್ಮಥ ಶ್ರೀ ಹರೇ ಶ್ರೀ ಹರೇ ಮನ್ಮಥ ಕರ್ಕೊಂಬರಿ